ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ವಾರ್ತೆಗಳ ವಿವರ. ಹೊಸಪೇಟೆ ನಗರದ ಮಲ್ಲಿಗೆ ಹೋಟೆಲ್ನ ಸಭಾಂಗಣದಲ್ಲಿ ಸಹಕಾರ ಸಂಘಗಳ ಪದಾಧಿಕಾರಿಗಳು ಹಾಗೂ ಹಿರಿಯ ಅಧಿಕಾರಿಗಳಿಗೆ ರಾಜ್ಯ ಮಟ್ಟದ ತರಬೇತಿ ಕಾರ್ಯಾಗಾರವನ್ನು ಕೈಗೊಳ್ಳಲಾಗಿತ್ತು. ರಾಜ್ಯ ಸಹಕಾರ ಮಂಡಳಿ ಹಾಗೂ ಬಳ್ಳಾರಿ ಜಿಲ್ಲಾ ಸಹಕಾರ ಯೂನಿಯನ್ನ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಹೀಗೆ ಪ್ರಾರಂಭದಲ್ಲಿ ದೀಪ ಬೆಳಗಿಸುವ ಮೂಲಕ ರಾಜ್ಯ ಮಟ್ಟದ ತರಬೇತಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಲಾಯಿತು. ಬಳಿಕ ರಾಜ್ಯ ಸಹಕಾರ ಮಂಡಳಿಯ ನಿರ್ದೇಶಕರಾದ ಡಾಕ್ಟರ್ ಶೇಖರಗೌಡ ಮಾಲಿ ಪಾಟೀಲ್ ರವರು ಮಾತನಾಡಿ, ಗ್ರಾಹಕರು ಸಹಕಾರ ಸಂಘಗಳ ಮೇಲೆ ನಂಬಿಕೆ ಇಟ್ಟು ಫಿಕ್ಸ್ ಡೆಪಾಸಿಟ್ ಮಾಡಿರುತ್ತಾರೆ. ಅದರ ಬಗ್ಗೆ ನಮ್ಮ ಜವಾಬ್ದಾರಿ ಇರಬೇಕೆಂದರು. ಬಹಳ ಸಂತೋಷದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಸಮ್ಮಿಳಿತರಾಗಿದ್ದೇವೆ. ವಿಶೇಷವಾಗಿ ಸಹಕಾರ ಕ್ಷೇತ್ರದಲ್ಲಿ ಪತ್ತಿನ ವ್ಯವಸ್ಥೆಗೆ ಬಹಳಷ್ಟು ಗೌರವದ ಜೊತೆಗೆ ಅವರ ಕಾರ್ಯವಿಧಾನದಲ್ಲಿ ಬಹಳಷ್ಟು ಗಂಭೀರತೆ ಇದೆ ಅಂತಕ್ಕಂಥದ್ದನ್ನ ನಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಪತ್ತು ಬಹಳಷ್ಟು ಕೆಲಸ ಮಾಡ್ತದೆ. ಈ ವ್ಯವಸ್ಥೆ ಬಲಗೊಳ್ಬೇಕಾದ್ರೆ ಪತ್ತಿನ ವ್ಯವಸ್ಥೆ ಸರಿಯಾಗಿ ನಡೆದರೆ ಮಾತ್ರ ನಮ್ಮ ಸಂಸ್ಥೆಗಳು ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ನಾವೆಲ್ಲ ಸಿಬ್ಬಂದಿಗಳನ್ನ ಈ ಪತ್ತಿನ ಸಹಕಾರ ಸಂಘಗಳಲ್ಲಿ ಕೆಲಸ ಮಾಡ್ತಕ್ಕಂಥ ನಾವುಗಳು ಸಿಬ್ಬಂದಿಗಳ ಕಾರ್ಯವೈಖರಿಯನ್ನ ಆಗಾಗ ನೋಡ್ತಿರ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಬೇಕಾಗಿದೆ. ಹಲವಾರು ಉದಾಹರಣೆಗಳನ್ನ ನಿಮ್ಮ ಮುಂದೆ ಇವೆ. ಈಗಾಗಲೇ ಕೆಲವು ಸಹಕಾರ ಸಂಘಗಳಲ್ಲಿ ಈ ಅವ್ಯವಹಾರನ್ನ ಮಾಡಿ ಈ ವ್ಯವಸ್ಥೆಯನ್ನ ಹಾಳು ಮಾಡಿರ್ತಕ್ಕಂಥ ಬಹಳಷ್ಟು ಉದಾಹರಣೆಗಳನ್ನ ನಮ್ಮ ರಾಜ್ಯದಲ್ಲಿ ನಮ್ಮ ಮುಂದಿವೆ. ಆದಾಗ್ಯೂ ಕೂಡ ನಾವು ಇದರ ಮಧ್ಯದಲ್ಲಿ ಜನರ ಮಧ್ಯದಲ್ಲಿ ನಾವು ಕೆಲಸ ಮಾಡ್ತಕ್ಕಂಥದ್ದು ಇರಬೇಕಾಗ್ತದೆ. ಅದ್ರ ಜೊತೆಗೆ ಪತ್ತಿನ ಸಹಕಾರ ಸಂಘಗಳಲ್ಲಿ ನಾವು ಕೆಲಸ ಮಾಡ್ತಕ್ಕಂಥವ್ರು ನಾವು ನಮ್ಮನ್ನ ನಂಬಿ ಬಹಳಷ್ಟು ಜನ ಸದಸ್ಯರುಗಳು ನಮಗೆ ಡೆಪಾಸಿಟ್ ಅನ್ನ ಕೊಟ್ಟಿರ್ತಾರೆ. ಈ ವ್ಯವಸ್ಥೆಯಲ್ಲಿ ನಾವು ಕೆಲಸ ಮಾಡ್ಬೇಕಂತ ಸಂದರ್ಭದಲ್ಲಿ ಹಲವಾರು ಜನ ಮುಖಂಡರುಗಳ ಸದಸ್ಯರುಗಳ ಹಣಕ್ಕೆ ನಾವು ಜವಾಬ್ದಾರಿಯನ್ನ ಹೊತ್ತಿರಬೇಕಾಗ್ತದೆ. ಆ ಹಣದ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥವ್ರು ನಾವು ಆ ಹಣದ ಜವಾಬ್ದಾರಿ ಜೊತೆಗೆ ನಿರ್ವಹಣೆಯನ್ನು ಕೂಡ ಬಹಳಷ್ಟು ಆಸಕ್ತಿಯಿಂದ ಜೊತೆಗೆ ಏನು ಪಾರದರ್ಶಕವಾಗಿ ಕೆಲಸ ಮಾಡಬೇಕಾಗ್ತದೆ. ಅಂದಾಗ ಮಾತ್ರ ನಮ್ಮ ಸಂಸ್ಥೆಗಳು ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ನಾವೇನಾದ್ರೂ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನ ಮಾಡಿದರೆ ನಮ್ಮಲ್ಲಿ ಇಟ್ಟಿರ್ತಕ್ಕಂಥ ಏನು ಡೆಪಾಸಿಟರ್ಸ್ ತಮ್ಮ ಹಣವನ್ನ ವಾಪಸ್ ತೆಗೆದುಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಇರೋದರಿಂದ ಆ ಹಣದ ಜವಾಬ್ದಾರಿಯನ್ನ ನಾವೆಲ್ಲ ಹೊತ್ಕೊಳ್ಬೇಕಾಗ್ತದೆ. ಜೊತೆಗೆ ಒಳ್ಳೆ ರೀತಿಯಿಂದ ಕೆಲಸ ಮಾಡಬೇಕಾಗ್ತದೆ. ನಮ್ಮ ಸದಸ್ಯರುಗಳಿಗೆ ಸಾಲ ಕೊಡುವುದರ ಜೊತೆಗೆ ಅವರ ಆರ್ಥಿಕ ಅಭಿವೃದ್ಧಿಯನ್ನ ಮಾಡಬೇಕಾದಾಗ ಇವೆಲ್ಲವುಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡಬೇಕಾಗ್ತದೆ. ಹಾಗಾಗಿ ಈ ಪತ್ತಿನ ವ್ಯವಸ್ಥೆ ಬಹಳಷ್ಟು ಗಂಭೀರತೆಯಿಂದ ಬಹಳಷ್ಟು ಜಾಗರೂಕತೆಯಿಂದ ಪಾರದರ್ಶಕತೆಯಿಂದ ಈ ವ್ಯವಸ್ಥೆಯನ್ನ ನಾವು ಬಲಗೊಳಿಸಬೇಕಾಗ್ತದೆ. ಈಗಾಗಲೇ ನಿಮ್ ಗಮನದಲ್ಲಿರ್ಬೋದು, ನಾವು ರಾಜ್ಯದಲ್ಲಿ ಹಲವಾರು ಬ್ಯಾಂಕ್ಗಳಾಗಿರ್ಬೋದು, ಒಂದು ಸಹಕಾರ ಸಂಸ್ಥೆಗಳು ದುರುಪಯೋಗ ಆಗಿ ಮುಚ್ಚಿರ್ತಕ್ಕಂಥದ್ರ ಜೊತೆಗೆ ಈ ಮರುಪಾವತಿ ಏನು ನಮ್ಮಲ್ಲಿ ಇಟ್ಟಿರ್ತಕ್ಕಂಥ ಡೆಪಾಸಿಟರ್ಸ್ಗೆ ಮರುಪಾವತಿ ಮಾಡಲಿಕ್ಕೆ ಸರ್ಕಾರ ಜವಾಬ್ದಾರಿಯನ್ನ ಹೊತ್ಕೊಳ್ಬೇಕಾದಂತಹ ಪರಿಸ್ಥಿತಿ ಬಂದಿರತಕ್ಕಂಥದ್ದನ್ನ ನಾವು ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಪತ್ತಿನ ವ್ಯವಸ್ಥೆ ಬಲಗೊಳ್ಳಬೇಕಾದಾಗ ನಾವು ಸರಿಯಾದ ಜನರಿಗೆ ಸಾಲ ಕೊಡುವುದರ ಮೂಲಕ ಅವರ ವಸೂಲಾತಿಯನ್ನ 100ಕ್ಕೆ 100ರಷ್ಟು ಕೂಡ ಮಾಡಿದಾಗ ಮಾತ್ರ ನಮ್ಮ ವ್ಯವಸ್ಥೆ ಬಲಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ. ನಮ್ಮ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿಮ್ಮೆಲ್ಲರನ್ನು ಒಟ್ಟುಗೂಡಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ 100 ವರ್ಷಗಳನ್ನ ನಾವು ಈಗಾಗಲೇ ತುಂಬಿ
ಈ ವರ್ಷ ಶತಮಾನೋತ್ಸವ ಕಾರ್ಯಕ್ರಮವನ್ನ ನಾವು ಆಚರಣೆ ಮಾಡಬೇಕಂತ ಹೇಳಿ ಈಗಾಗಲೇ ನಿರ್ಧಾರ ಮಾಡಿರ್ತಕ್ಕಂಥದ್ದಾಗಿದೆ. ನಿಮ್ಮೆಲ್ಲರನ್ನ ಒಟ್ಟುಗೂಡಿಸಿ ಎಲ್ಲ ಸಹಕಾರಿಗಳನ್ನ, ಇವತ್ತು ಪತ್ತಿನ ಸಹಕಾರ ಸಂಘಗಳಿರ್ಬೋದು, ಅರ್ಬನ್ ಬ್ಯಾಂಕ್ಗಳಿರ್ಬೋದು, ಪ್ಯಾಕ್ಸ್ಗಳಿರ್ಬೋದು, DCC ಬ್ಯಾಂಕ್ಗಳು ಇರ್ಬೋದು, ಇನ್ನಿತರ ಎಲ್ಲ ಸಹಕಾರ ಸಂಘಗಳ ಸದಸ್ಯರುಗಳನ್ನ ಒಳಗೊಂಡಂತೆ ರಾಜ್ಯ ಮಟ್ಟದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಕೂಡ ನಾವು ಮಾಡಬೇಕು ಅಂತಕ್ಕಂಥ ಉತ್ಸಾಹದಲ್ಲಿ ನಾವೆಲ್ಲ ಇದ್ದೇವೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಸಹಾಯ ಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ನಂತರ ಬಳ್ಳಾರಿ ಜಿಲ್ಲಾ ಸಹಕಾರ ಯೂನಿಯನ್ನ ಅಧ್ಯಕ್ಷ JM ಶಿವಪ್ರಸಾದ್ ರವರು ಮಾತನಾಡಿ, ಶಿಕ್ಷಣ, ತರಬೇತಿ ಹಾಗೂ ಪ್ರಚಾರ ಈ 3 ಅಂಶಗಳನ್ನ ಇರಿಸಿಕೊಂಡು ಸಹಕಾರ ಮಂಡಳವನ್ನ ಬಲಪಡಿಸಿಕೊಂಡು ಬರಲಾಗುತ್ತಿದೆ ಎಂದು ತಿಳಿಸಿದರು. ತಮಗೆಲ್ಲ ಹೊಸ ವರ್ಷದ ಶುಭಾಶಯಗಳು. ಈ 2025ರಲ್ಲಿ ನಮ್ಮ ಬಳ್ಳಾರಿ ಜಿಲ್ಲಾ ಸಹಕಾರಿ ಯೂನಿಯನ್ ವತಿಯಿಂದ ಮೊದಲನೇ ಕಾರ್ಯಕ್ರಮ ಇದಾಗಿರುತ್ತದೆ. ಈ ಒಂದು ಸಹಕಾರ ಮಹಾಮಂಡಳದ ಮುಖ್ಯ ಉದ್ದೇಶ ಶಿಕ್ಷಣ, ತರಬೇತಿ, ಪ್ರಚಾರ. ಈ ರೀತಿ ನಮ್ಮ ಯೂನಿಯನ್ ವತಿಯಿಂದ, ಫೆಡರೇಷನ್ ವತಿಯಿಂದ ನಡೆಯುವಂಥ ತರಬೇತಿ ಕಾರ್ಯಕ್ರಮಗಳು ತಾವೆಲ್ಲ ಹೆಚ್ಚಿಗೆ ಈ ರೀತಿ ಪಾಲ್ಗೊಂಡು ಆ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು. ಸಹಕಾರ ಕ್ಷೇತ್ರ ಚಳವಳಿ ಮೂಲಕ ಬಲಪಡಿಸಬೇಕು. ತಾವೆಲ್ಲ ನೋಡಿದಿರಿ, ಈ ಸಹಕಾರ ಕ್ಷೇತ್ರ ಹಳ್ಳಿ ಮಟ್ಟದಿಂದ ಬೇರುಗಳು ಬಿಟ್ಟು ಇವು ದೊಡ್ಡ ಬೃಹದಾಕಾರದಲ್ಲಿ ಬೆಳೆದಿರುತ್ತವು. ಹಾಗಾಗಿ ತಾವೆಲ್ಲ ನಮ್ಮ ಮಹಾಮಂಡಳ ಯೂನಿಯನ್ ವತಿಯಿಂದ ನಡೆಯುವಂಥ ಕಾರ್ಯಕ್ರಮಗಳನ್ನ ಪಾಲ್ಗೊಂಡು ಅದನ್ನು ತಾವೆಲ್ಲ ತಿಳಿದಿರಿ, ಹಿರಿಯರಿದ್ದೀರಿ, ಎಲ್ಲ ವಿಷಯ ತಿಳಿದಿರ್ತದೆ. ಆದರೆ ಒಂಥರ ಈ ಎಕ್ಸಾಮ್ ಹುಡುಗರೇನೋ ರಿವಿಷನ್ ಅಂತ ಹೆಂಗೆ ಮಾಡ್ತಾರೆ, ಆ ರೀತಿ ನಿಮಗೆ ಒಂದು ತರಬೇತಿ ಮೂಲಕ ರಿವಿಷನ್ ಮಾಡಿಸೋ ಒಂದು ಉದ್ದೇಶ ಆಗಿರುತ್ತೆ ಅಷ್ಟೇ. ಆದ್ದರಿಂದ ಹೆಚ್ಚೆಚ್ಚಿಗೆ ನಮ್ಮ ಮಹಾಮಂಡಳ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಹಾಗೆ ತಾವು ಸಹಕಾರ ಪತ್ರಿಕೆಗಳು ಬಹಳ ಚೆನ್ನಾಗಿ ಬರ್ತಾ ಇದ್ದಾವೆ. ಈಗ ವಾರ ಒಳ್ಳೆ ದೇಶದಿಂದ ವಿದೇಶಗಳಿಂದ ನಡೆಯುವಂಥ ಸಹಕಾರ ಕ್ಷೇತ್ರದ ಬಗ್ಗೆ ತಮಗೆ ಆ ಪತ್ರಿಕೆಯಲ್ಲಿ ಬರೋದ್ರಿಂದ ವಿಷಯ ಓದಬೇಕು. ತಾವು ಪತ್ರಿಕೆಗಳನ್ನ ಹೆಚ್ಚಿಗೆ ಖರೀದಿ ಮಾಡಿ. ಹಾಗೆ ನಮ್ಮ ಶಿಕ್ಷಣ ನಿಧಿಗಳು ಯಾರ್ಯಾರು ಮಾರ್ಚ್ ಬರ್ತಾ ಇದೆ, ಶಿಕ್ಷಣ ನಿಧಿಗಳು ಸಹ ಸರಿಯಾದ ಸಮಯಕ್ಕೆ ಮಹಾಮಂಡಳದ ಯೂನಿಯನ್ಗಳಿಗೆ ತಾವು ನೀಡಬೇಕು. ಹಾಗೆ ನಮ್ಮ ಮಹಾಮಂಡಳ ವತಿಯಿಂದ ನಡೆಯುವಂಥ ಕಾರ್ಯಕ್ರಮಗಳಲ್ಲಿ ಈ ರೀತಿ ಹೆಚ್ಚಾಗಿ ಪಾಲ್ಗೊಂಡು ತಾವು ಕಾರಣೀಭೂತರಾಗಬೇಕು ಅಂತ ಹೇಳ್ತಾ, ವಿವಿಧ ಜಿಲ್ಲೆಯಿಂದ ಬಂದಂಥ ಎಲ್ಲ ಸಹಕಾರಿಗಳಿಗೆ ಮತ್ತೊಮ್ಮೆ ವಂದಿಸಿ, ತಾವೆಲ್ಲ ದೂರದಿಂದ ಬಂದಿದ್ದೀರಿ. ಅಲ್ಲಿ ಹತ್ತಿರದಲ್ಲಿರುವಂಥ ಹಂಪಿ ವಿರೂಪಾಕ್ಷ ದರ್ಶನ ಪಡ್ಕೊಳ್ಳಿ. ಹಂಪಿ ವಿರೂಪಾಕ್ಷೇಶ್ವರ ತಮಗೆಲ್ಲ ಆರೋಗ್ಯ ಒಂದು ಯಶಸ್ಸನ್ನ ತಮಗೆ ದಯಪಾಲಿಸುತ್ತೆ ಹೇಳ್ತಾ ನನ್ನ ಅಧ್ಯಕ್ಷರಿಗೆ ಮುಗಿಸ್ತಾ ಇದ್ದೇನೆ. ಸಹಕಾರ ಗೆಲ್ಗೆ, ಸಹಕಾರ ಬಾಳಿ. ಬಳಿಕ ಶಿವಮೊಗ್ಗದ ಲೆಕ್ಕ ಪರಿಶೋಧಕ ವರುಣ್ ಭಟ್ ರವರು ಪತ್ತಿನ ಸಹಕಾರ ಸಂಘಗಳಲ್ಲಿ ಸಾಲ, ಠೇವಣಿಗಳ ಮೇಲಿನ ಬಡ್ಡಿ ದರ ನಿಗದಿಪಡಿಸುವ ವಿಧಾನ ಹಾಗೂ GST ಕುರಿತಾಗಿ ಪರಿಚಯಿಸಿಕೊಟ್ಟರು. ಪಕ್ಕದ ಊರಲ್ಲಿರೋ ಸೊಸೈಟಿನೋ ಪಕ್ಕದಲ್ಲಿ ಊರಲ್ಲಿರೋದು ಏನ್ ಹೇಳಿದ್ದಾರೆ ಅದರ ಮೇಲೆ ನಾವು ಡಿಸೈಡ್ ಮಾಡ್ರೆ, ಪಕ್ಕದ ಮನೆಯವ್ರ ಅಂಗಿ ಎಷ್ಟು ದೊಡ್ಡ ಹೊಲಿಸಿದಾನೆ ಅಂತ ನಾವು ಇನ್ನೂ ದೊಡ್ಡ ಹೊಲಿಸಿದ್ರೆ ಆ ಅಂಗಿ ಒಳಗೆ ನಾವು ಮುಳುಗೋಗ್ತೀವಿ, ಬೇರೆಯವ್ರಿಗೆ ಕಾಣಲ್ಲ. ಇದ್ರ ಅರ್ಥ ಏನು ಅಂದ್ರೆ, ಲಾಸ್ ಅಲ್ಲಿ ನಾವು ಮುಳ್ಕೊಂಡಿರ್ತೀವಿ, ಅವನು ಮುಂದೆ ಹೋಗ್ತಾ ಇರ್ತಾನೆ. ನಮ್ಮ ಬ್ಯಾಲೆನ್ಸ್ ಶೀಟ್ ಅನ್ನ, ನಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ನಾವು ಅನಲೈಸ್ ಮಾಡದೇ ಇದ್ರೆ, ಪಕ್ಕದಲ್ಲಿ ಯಾವ್ದೋ ಒಂದು ಇನ್ಸ್ಟಿಟ್ಯೂಟ್ ಅವರು ಅಥವಾ ಪಕ್ಕದಲ್ಲಿ ಈಗ ಬಂದಿರೋ ಬ್ಯಾಂಕ್ ಆಫ್ ಬರೋಡದವರು ಅಥವಾ ಪಕ್ಕದಲ್ಲಿ ಬಂದಿರೋ ಯಾವ್ದೋ ಮಣಪುರಂ ಗೋಲ್ಡ್ ಲೋನ್ ಅವರು 1% ಬಡ್ಡಿ ದರ 0.7.5% ಬಡ್ಡಿ ದರ ಪರ್ ಮಂತ್ ಅಂತ ಹೇಳಿದ್ರು ಅಂತ ನಾವು ನಮ್ಮ ಬ್ಯಾಲೆನ್ಸ್ ಶೀಟ್ ಅನ್ನು ನೋಡದೆ ನಾವು ಬಡ್ಡಿ ದರವನ್ನು ಅವ್ರು ಹೇಳಿದ್ರು ಅಂತ ಡಿಸೈಡ್ ಮಾಡಿದ್ರೆ ಮುಳುಗೋರು ಯಾರು? ನಾವು ಮುಳುಗ್ತೀವಿ. ಇದಾಗಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಈ ಸೆಷನ್ ಅಲ್ಲಿ ನೋಡ್ಬೇಕು. 10,000 ಲೋನ್ ಕೊಟ್ರೆ 14,000 ರೂಪಾಯಿ ವಾಪಸ್ ಬರುತ್ತೆ. 12,000 ರೂಪಾಯಿ ಹೋಯ್ತು, ಇನ್ 2,000 ರೂಪಾಯಿ ಉಳಿತು. ಆ 2,000 ರೂಪಾಯಿ ನಿಮ್ ಸ್ಯಾಲರಿನ ಉಳಿಸ್ಕೋಬೇಕು, ಅಡ್ಮಿನಿಸ್ಟ್ರೇಷನ್ ಚಾರ್ಜಸ್ ಅನ್ನ ಉಳಿಸ್ಕೋಬೇಕು, ಡಿವಿಡೆಂಡ್ ಕೊಡೋಕು ದುಡ್ಡು ಬೇಕು ಅದ್ರಲ್ಲೇ ಅಲ್ವಾ? ನಾವೆಲ್ಲ ದುಡ್ಡನ್ನು ದುಡಿಸ್ತಾ ಇರೋ ಸಂಸ್ಥೆಗಳು. ಎಲ್ಲರೂ ಬೇರೆ ಯಾವ್ದೋ ಬಿಸ್ನೆಸ್ ಅಲ್ಲಿ ಹೇಗೆ ಅಂದ್ರೆ ಯಾವ್ದೋ ಮಟೀರಿಯಲ್ ಇಟ್ಕೊಂಡು ಅಥವಾ ಯಾವ್ದೋ ಒಂದು ಐಡಿಯಾಸ್ ಗಳನ್ನ ಇಟ್ಕೊಂಡು ಯಾವ್ದೋ ಒಂದು ಪ್ರಾಡಕ್ಟ್ ಇಟ್ಕೊಂಡು ದುಡಿಸ್ತಾ ಇದ್ರೆ ನಾವು ದುಡ್ಡನ್ನೇ ದುಡಿಸ್ತಾ ಇದೀವಿ. ತುಂಬಾ ಕೇರ್ಫುಲ್ ಇರ್ಬೇಕಲ್ವಾ? ಯಾವ್ದೋ ಡಿಪಾಸಿಟ್ ಹೋಲ್ಡರ್ ದುಡ್ಡು ತಗೊಂಡು ದುಡ್ಸಕ್ ಹೋದಾಗ ಸಾಲಗಾರ ಎಲ್ಲೋ ಒಂದು ತಪ್ಪಿ ಏನೋ ಒಂದು ಮಾಡ್ದ ಅಂದ್ರೆ ಫೈನಲಿ ಯಾರಿಗ್ ಬರುತ್ತದು? ಇವನ್ನ ಮ್ಯಾನೇಜ್ ಮಾಡ್ಕೊಂಡು ಹೋದ್ರಿ ಅಂದ್ರೆ ನಿಮ್ಮಂತ ಒಳ್ಳೆ ಸಂಸ್ಥೆಗಳಲ್ಲಿ ಇರಲ್ಲ. ಇವನ್ನ ಎಲ್ಲಾದ್ರೂ ಒಂದ್ ಸ್ವಲ್ಪ ಎಡವದೀವಿ ಅಂದ್ರೂ ಕೂಡ
ನಿಮ್ಗೆ ನೀವು ವಹಿಸ್ಕೊಳ್ಳೋಷ್ಟು ಜನರಿಂದ ಬೇರೆ ಯಾರು ವಹಿಸ್ಕೊಳ್ಳಲ್ಲ. ಯಾಕೆಂದ್ರೆ ಡಿಪಾಸಿಟ್ ಹೋಲ್ಡರ್ ನಿಮ್ಮಲ್ಲಿ ದುಡ್ಡಿಟ್ಟದ್ದು ಯಾಕೆಂದ್ರೆ ನಿಮ್ಮ ಮೇಲೆ ನಂಬಿಕೆಗೆ. ನೀವ್ ಹೇಗ್ ದುಡಿಸ್ತಿರೋ ಅದು ಅವನ ದೃಷ್ಟಿಕೋನ ಆಗಿರಲ್ಲ. ನೀವು ಅವನಿಗೆ ಸರಿಯಾದ ಬಡ್ಡಿ ಅಥವಾ ಸರಿಯಾದ ಅಸಲನ್ನ ವಾಪಸ್ ಮಾಡಿದಾಗ ಮಾತ್ರ ನಿಮ್ ನಂಬಿಕೆ ಉಳ್ಕೊಳ್ಳುತ್ತೆ. ಹಣ ಪಡೆದ್ರೆ ಮಾತ್ರ ಹಣ ನೀಡಕ್ಕಾಗತ್ತೆ. ಡಿಪಾಸಿಟ್ ಕಲೆಕ್ಟ್ ಮಾಡಿದ್ರೆ ಮಾತ್ರ ಲೋನ್ ಕೊಡಕ್ಕಾಗತ್ತೆ. ನನ್ನ ಹತ್ರ 10 ರೂಪಾಯಿ ಇಲ್ಲ ಅಂದ್ರೆ ಹೇಗ್ ಲೋನ್ ಅನ್ನ 10 ರೂಪಾಯಿ ಕೊಡೋದು ಅಲ್ವಾ? ಹಾಗಿದ್ರೆ ನಮ್ಗೆ ಎಲ್ಲಿಂದ ಸೋರ್ಸ್ ಇದೆ? ಸೋರ್ಸ್ ಆಫ್ ಫಂಡ್ಸ್ ಎಲ್ಲಿ? ನಮ್ಗೆ ವ್ಯವಹಾರ ಬೆಳೀತಾ ಹೋದಾಗೆ ಹಣ ಜಾಸ್ತಿ ಆಗ್ತಾ ಹೋಗುತ್ತೆ. ಹೇಗೆ ಅಂದ್ರೆ ನಾವು ಮಾಡೋ ಆಕ್ಟಿವಿಟೀಸ್ ಏನು? ನಮ್ಮ ಹತ್ರ 10 ರೂಪಾಯಿ ಡಿಪಾಸಿಟ್ ಕಲೆಕ್ಟ್ ಆಗಿದೆ, 8 ರೂಪಾಯಿ ಲೋನ್ ಕೊಡ್ಬೋದು. 10,000 ರೂಪಾಯಿ ಡಿಪಾಸಿಟ್ ಕಲೆಕ್ಟ್ ಆಗಿದೆ, 8,000 ರೂಪಾಯಿ ಲೋನ್ ಕೊಡ್ಬೋದು. 10 ರೂಪಾಯಿ ಇದ್ದ ವಾಲ್ಯೂಮ್ ಆಫ್ ಟ್ರಾನ್ಸಾಕ್ಷನ್ ಇಷ್ಟೇ ಇರುತ್ತೆ. ಅದರ ಮೇಲೆ 1% ನೆಟ್ ಪ್ರಾಫಿಟ್ ಬರ್ತಾ ಇದೆ ಅಂತ ಇಟ್ಕೊಳ್ಳಿ. ಡಿಪಾಸಿಟ್ ಬಡ್ಡಿನೂ ಕೊಟ್ಟು ಲೋನ್ ಬಡ್ಡಿ ವಸೂಲಿ ಮಾಡಿ ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಅನ್ನು ತೆಗೆದು ಹಾಕಿ 1% ಆದಾಯ, ನೆಟ್ ಆದಾಯ ಬರ್ತಾ ಇದೆ ಅಂತ ಇಟ್ಕೊಳ್ಳಿ. 10 ರೂಪಾಯಿ ಮೇಲೆ 1% ಅಂದ್ರೆ 1 ರೂಪಾಯಿ. ಅದೇ 10,000 ಮೇಲಾದ್ರೆ 10 ಕೋಟಿ ಮೇಲಾದ್ರೆ. ಹಾಗಿದ್ರೆ ನಮ್ಗೆ ಸಹಕಾರ ಸಂಘಗಳಿಗೆ ಸೋರ್ಸ್ ಆಫ್ ಫಂಡ್ಸ್ ಯಾವ್ಯಾವ ಹೇಳ್ಬೋದಾ? ಇಲ್ಲಿಂದ ನನಗೆ ಸೋರ್ಸ್ ಆಫ್ ಫಂಡ್ಸ್ ಇದೆ, ಇದನ್ನ ನಾನು ದುಡಿಯೋಕ್ ಹಚ್ಚಬಹುದು. ಡಿಪಾಸಿಟ್ಸ್ ಆರ್ ಡಿ ಎಸ್ ಪಿ ಯಾವ ಬೇಕಾದ್ರೆ ಇಟ್ಕೊಳ್ಳೋಣ. ಡಿಪಾಸಿಟ್ಸ್ ಒಂದ್ ಸೋರ್ಸ್. ನೆಕ್ಸ್ಟ್ ಡಿಪಾಸಿಟ್ಸ್ ಅಲ್ಲಿ ಎಲ್ಲ ಬಂತು ಸರ್. ಎಸ್ ಬಿ, ಪಿಗ್ಮಿ, ಎಫ್ ಡಿ, ಜನರಲ್ ಶೇರ್ ಅಮೌಂಟ್. ನೆಕ್ಸ್ಟ್ ನೋಡಿ, ನಮ್ಗೆ ಸದಸ್ಯರಿಂದ ಸಂಗ್ರಹವಾದಂತ ಪಾಲು ಬಂಡವಾಳ, ಶೇರ್ ಅಮೌಂಟ್, ಠೇವಣಿಗಳು, ಎಫ್ ಡಿ, ಇದೆರಡೇ ನಮ್ ಸೋರ್ಸ್. ನೋಡಿ, ಮತ್ತೊಂದು ಸೋರ್ಸ್ ಯಾವ್ದು ಅಂದ್ರೆ ಹಿಂದಿನ ವರ್ಷಗಳಿಂದ ಉಳಿಕೆ ಒಂದಷ್ಟು ನೀವು ಮೀಸಲು ನಿಧಿ ಅಂತ ತೆಗೆದಿಟ್ಟಿರ್ತೀವಿ, ಕಟ್ಟಡ ನಿಧಿ ಅಂತ ತೆಗೆದಿಟ್ಟಿರ್ತೀವಿ. ಆ ಉಳಿಕೆ ಆದಂತ ಆದಾಯ ಏನಿದೆಯಲ್ಲ ಹಾಗೆ ರಿಸರ್ವ್ಸ್ ಆಗಿ ನಿಮ್ಮ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಹಾಗೆ ಉಳಿದಿರುತ್ತೆ. ಹೌದಾ? ಅದನ್ನ ನಿಮ್ಮ ವರ್ಕಿಂಗ್ ಕ್ಯಾಪಿಟಲ್ ಅಲ್ಲಿ ಯುಟಿಲೈಸ್ ಮಾಡ್ಕೋಬಹುದು. ಹೌದಾ? ಈಗ ನೀವು ಮೀಸಲು ನಿಧಿ ಹಿಂದಿನ ವರ್ಷದಿಂದ 25% ತೆಗೆದಿಟ್ಟಿದ್ದೀರಾ, ಅದು ಹೂಡಿಕೆ ಮಾಡಿರ್ತೀರಾ, ಅದ್ರ ಮೇಲೂ ಬಡ್ಡಿ ಬರುತ್ತೆ. ಹೌದಾ? ನಿಮ್ಗೆ ಸೋರ್ಸ್ ಆಫ್ ಫಂಡ್ಸ್ ಸದಸ್ಯರಿಂದ ಪಾವತಿಯಾದಂತಹ ಪಾಲ್ ಬಂಡವಾಳ. ಇದಕ್ಕೆ ಏನಾದ್ರೂ ಖರ್ಚಿದ್ಯಾ ಸದಸ್ಯರಿಂದ ಪಾವತಿಯಾದಂತಹ ಪಾಲ್ ಬಂಡವಾಳಕ್ಕೆ? ಇಲ್ಲ ಅಂತ ನೀವು ಮೇಲ್ನೋಟಕ್ಕೆ ಹೇಳ್ಬಹುದು. ಬಟ್ ಡಿವಿಡೆಂಡ್ ಕಾಸ್ಟ್ ಮೋರ್ ದನ್ ನಿಮ್ಮ ಎಫ್ ಡಿ ಬಡ್ಡಿ ದರ ಆಗಿದ್ರೆ ಅದಕ್ಕೂ ಕೂಡ ಖರ್ಚೆ ಅದು. ಯಾಕೆಂದ್ರೆ ಔಟ್ಫ್ಲೋ ಆಗ್ತಾ ಇರುತ್ತೆ ಅಷ್ಟು ಫಂಡ್. ಡಿವಿಡೆಂಡ್ ಘೋಷಿಸಿದ್ರೆ ಅಂದ್ರೆ ಕೊಡ್ಬೇಕು. ಅದಕ್ಕೆ ನಮ್ಮಲ್ಲೆಲ್ಲ ಹಳೆಯವರು ಹೇಳ್ತಿದ್ರು, ಡಿವಿಡೆಂಡ್ ಯಾವತ್ತೂ ಕೂಡ ಎಫ್ ಡಿ ರೇಟ್ ಗಿಂತ ಕಮ್ಮಿ ಕೊಡಿ. ಮ್ಯಾಕ್ಸಿಮಮ್ ನಿಮ್ ಸಹಕಾರ ಸಂಘಗಳಲ್ಲಿ ಎಷ್ಟು ಕೊಡ್ಬೋದು? 25% ಕೊಡ್ಬೋದು. ಹೌದಾ? ಕೆಲವೊಬ್ರು 10% ಹೋಗುತ್ತೆ. ಎಫ್ ಡಿ ಇಟ್ರೆ ಆ ಸಂಘಗಳಲ್ಲಿ ಎಫ್ ಡಿ ಇಟ್ರೆ ನನಗೆ ಸಿಗೋ ಇಂಟ್ರೆಸ್ಟ್ ರೇಟ್ 10%, ಅದೇ ಡಿವಿಡೆಂಡ್ 15% ಸಿಗ್ತಾ ಇದೆ. ಶೃಂಗೇರಿ ಶಾರದಾ ಪೀಠದ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳು 3 ದಿನಗಳ ಕಾಲ ವಿಜಯನಗರ ಜಿಲ್ಲಾ ಯಾತ್ರೆ ಕೈಗೊಂಡಿದ್ದಾರೆ. ದಿನಾಂಕ 22ರಂದು ಹೊಸಪೇಟೆ ಪುರ ಪ್ರವೇಶಿಸಿ ವಡಕರಾಯ ದೇವಸ್ಥಾನದಿಂದ ವಾಸವಿ ಕಲ್ಯಾಣ ಮಂಟಪದವರೆಗೆ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆಂದು ಹೊಸಪೇಟೆ ಅಮರಾವತಿಯ ಚಿಂತಾಮಣಿ ಮಠದ ಶಿವಾನಂದ ಭಾರತಿ ಮಹಾಸ್ವಾಮಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಇವಾಗ ತಮ್ಮನ್ನೆಲ್ಲ ಇಲ್ಲಿ ಆಹ್ವಾನ ಮಾಡಿರ್ತಕ್ಕಂತಹ ಮುಖ್ಯವಾದ ಕಾರಣ ಏನು ಅಂತಂದ್ರೆ, ನಾವೆಲ್ಲ ಇತಿಹಾಸದಲ್ಲಿ ಕೇಳಿದೀವಿ, ಈ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣಕರ್ತರಾಗಿರ್ತಕ್ಕಂಥವ್ರು ಜಗದ್ಗುರು ವಿದ್ಯಾರಣ್ಯ ಮಹಾಸ್ವಾಮಿಗಳು ಅಂತೆಲ್ಲ ಕೇಳಿದೀವಿ ನಾವು. ಆ ವಿದ್ಯಾರಣ್ಯ ಮಹಾಸ್ವಾಮಿಗಳು ಶೃಂಗೇರಿ ಶಾರದಾ ಪೀಠದಲ್ಲಿ 12ನೇ ಪೀಠಾಧಿಪತಿಗಳಾಗಿದ್ರು, 12ನೇ ಯತಿವರ್ಯರಾಗಿದ್ರು. ಹಾಗಾಗಿ ಅದೇ ಪರಂಪರೆಯಲ್ಲಿ ಮುಂದುವರೆದಿರ್ತಕ್ಕಂತಹ ಈಗ ಪ್ರಸ್ತುತ 37ನೇ ಪೀಠಾಧಿಪತಿಗಳಾಗಿರ್ತಕ್ಕಂತಹ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳು ನಮ್ಮ ಈ ಹೊಸಪೇಟೆ ನಗರಕ್ಕೆ ಅರ್ಥಾತ್ ವಿಜಯನಗರ ಪ್ರಾಂತ್ಯಕ್ಕೆ ಬರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇಲ್ಲೆಲ್ಲ ಸಾಕಷ್ಟು ತಯಾರಿಗಳಾಗೋ ಕಾರ್ಯಗಳಿತ್ತು. ಹಾಗಾಗಿ ಇಲ್ಲಿ ಜಗದ್ಗುರು ವಿಜಯನಗರ ಯಾತ್ರಾ ಸಮಿತಿ ಅಂತ ಹೇಳಿ ಒಂದು ಸಮಿತಿಯನ್ನು ಮಾಡಿ, ಆ ಸಮಿತಿಗೆ ಶ್ರೀಯುತ ಪವನ್ ಅಂತಕ್ಕಂಥವರನ್ನು ಅಧ್ಯಕ್ಷರನ್ನಾಗಿ ಮಾಡಿ ಮತ್ತು ಉಪಾಧ್ಯಕ್ಷರು, ಕಾರ್ಯದರ್ಶರು ಅಂತೆಲ್ಲ ಒಂದಿಷ್ಟು ಜನಕ್ಕೆ ಜವಾಬ್ದಾರಿಗಳನ್ನು ಕೊಟ್ಟು, ಮತ್ತೊಂದು ಜನ ಕಾರ್ಯಕರ್ತರಿಗೆ ಎಲ್ಲರಿಗೂ ಜವಾಬ್ದಾರಿಗಳನ್ನು ಕೊಟ್ಟು ಆ ಮೂಲಕ ಕಾರ್ಯಗಳೆಲ್ಲ ನಡೀತಿದೆ. ಅದಕ್ಕೆ ಮುಖ್ಯವಾಗಿ ಇವಾಗ ಈ ವಿಜಯನಗರ ಪ್ರಾಂತ್ಯಕ್ಕೂ ಮತ್ತು ಶೃಂಗೇರಿ ಮಠಕ್ಕೂ ಬಹಳ ಅವಿನಾಭಾವವಾದಂತಹ ಸಂಬಂಧ ಇದೆ. ವಿದ್ಯಾರಣ್ಯ ಮಹಾಸ್ವಾಮಿಗಳು ಈ ವಿಜಯನಗರ ಸ್ಥಾಪನೆಗೆ ಕಾರಣರಾಗಿದ್ದರು. ನಂತರದಲ್ಲಿ ವಿಜಯನಗರ ಸಾಮ್ರಾಜ್ಯದ ಬಳುವಳಿಗಳೇನಿತ್ತು ಅದೆಲ್ಲ ಶೃಂಗೇರಿಗೆ ಹೋಗಿರ್ತಕ್ಕಂಥದ್ದು. ಮತ್ತು ಈಗಲೂ ನವರಾತ್ರಿಯಲ್ಲಿ ಪ್ರತಿದಿನ ಅಂದರೆ 9 ದಿನಗಳ ಕಾಲ ಜಗದ್ಗುರುಗಳು ದರ್ಬಾರ್ ಮಾಡ್ತಾರೆ ಅಲ್ಲಿ.
ಅಂದರೆ ರಾಜಪೋಷಕನ ಹಾಕೊಂಡು ದರ್ಬಾರ್ ಮಾಡ್ತಾರೆ. ಅದೆಲ್ಲ ವಿಜಯನಗರ ಸಾಮ್ರಾಜ್ಯವನ್ನೇ ಪ್ರತಿನಿಧಿಸುತ್ತೆ. ಹಾಗಾಗಿ ಶೃಂಗೇರಿಗೂ ವಿಜಯನಗರಕ್ಕೂ ಆಗಿನ ಕಾಲದಿಂದನೂ ಬಹಳ ಅವಿನಾಭಾವವಾದಂತಹ ಸಂಬಂಧ ಇದೆ. ಆ ನಿಟ್ಟಿನಲ್ಲಿ ಆ ಗುರುಗಳು ಇಲ್ಲಿಗೆ ಬಂದಾಗ ಅವ್ರಿಗೆ ಯಾವ ರೀತಿಯಾದಂತಹ ಸೇವೆ ಸಲ್ಲಿಸಬೇಕು, ಸೌಕರ್ಯಗಳನ್ನು ಮಾಡಿಕೊಡ್ಬೇಕು, ಅದೆಲ್ಲ ನಮ್ಮ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ತಮ್ಮನ್ನೆಲ್ಲ ಕರೆದು ನಿಮ್ಮ ಪತ್ರಿಕೆಗಳ ಮೂಲಕ ಈ ವಿಜಯನಗರದಲ್ಲಿರ್ತಕ್ಕಂತಹ ಸಮಸ್ತ ನಾಗರಿಕರಿಗೂ ಎಲ್ಲ ಕಾರ್ಯಕ್ರಮಗಳಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. 22ನೇ ತಾರೀಕು ಸಂಜೆ ಆನೆಗುಂದಿಗೆ ಬರ್ತಾ ಇದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿರ್ತಕ್ಕಂತಹ ಆನೆಗುಂದಿ ಚಿಂತಾಮಣಿ ಮಠಕ್ಕೆ ಬರ್ತಾ ಇದ್ದಾರೆ. ಸಾಧಾರಣ 3:30 ಸಮಯಕ್ಕೆ ಅಲ್ಲಿ ಬರ್ತಿದ್ದಾರೆ. ಅಲ್ಲಿ ಕಾಶಿ ವಿಶ್ವೇಶ್ವರನಿಗೆ ಪೂಜೆ ಸಲ್ಲಿಸಿ ನಂತರ ಅಲ್ಲಿಂದ ಹುಲಿಗಿಗೆ ಹೋಗ್ತಿದ್ದಾರೆ. ಅಲ್ಲಿ ಹುಲಿಗಮ್ಮ ದೇವಿಗೆ ಪೂಜೆಯನ್ನು ಸಲ್ಲಿಸಿ ನಂತರ ಹೊಸಪೇಟೆ ನಗರಕ್ಕೆ ಸರಿಸುಮಾರು 6:06ವರೆಗೆ ಆಗಮಿಸ್ತಿದ್ದಾರೆ. ಈ ಹೊಸಪೇಟೆ ನಗರದಲ್ಲಿ ವಡಕರಾಯನ ಗುಡಿಯಿಂದ ಹಿಡಿದು ವಾಸವಿ ಕಲ್ಯಾಣ ಮಂಟಪದವರೆಗೂ ಶೋಭಾಯಾತ್ರೆ ಇಟ್ಕೊಂಡಿದ್ದೀವಿ, ಮೆರವಣಿಗೆನ ಇಟ್ಕೊಂಡಿದ್ದೀವಿ. ಅಲ್ಲಿ ನಾದಸ್ವರ ಮತ್ತು ಭಜನೆ ಇತ್ಯಾದಿಗಳನ್ನು ಮಾಡುವ ಮೂಲಕ ಮೆರವಣಿಗೆ ಸಾಗುತ್ತೆ. ತದನಂತರ ವಾಸವಿ ಕಲ್ಯಾಣ ಮಂಟಪಕ್ಕೆ ಹೋದ ನಂತರ ಜಗದ್ಗುರುಗಳು ನೆರೆದಿರ್ತಕ್ಕಂತಹ ಎಲ್ಲರಿಗೂ ಫಲಮಂತ್ರಾಕ್ಷತೆಗಳನ್ನು ಕೊಡ್ತಾರೆ. ಫಲಮಂತ್ರಾಕ್ಷತೆ ವಿತರಣೆ ಆದ ನಂತರ ಜಗದ್ಗುರುಗಳಿಂದ ಶ್ರೀ ಚಂದ್ರಮೌಳೇಶ್ವರ ಪೂಜೆಯಲ್ಲಿರುತ್ತೆ. ಚಂದ್ರಮೌಳೇಶ್ವರ ಪೂಜೆ ಆದ ನಂತರ ಎಲ್ಲರಿಗೂ ಮಹಾಪ್ರಸಾದ ವಿನಿಯೋಗ ಇರುತ್ತೆ. ಇಲ್ಲಿ ಯಾವುದೇ ಥರದ ಭೇದ ಭಾವ ತಾರತಮ್ಯ ಇಲ್ಲ, ಎಲ್ಲರಿಗೂ ಮುಕ್ತವಾದಂತಹ ಸ್ವಾಗತ ಇದೆ. ಎಲ್ಲರೂ ಬರಬಹುದು, ಎಲ್ಲರೂ ಬನ್ನಿ ಅಂತ ನಾವು ಈ ಸಮಿತಿ ಮೂಲಕ ಎಲ್ಲರಿಗೂ ಪ್ರೀತಿಯಿಂದ ಆಹ್ವಾನವನ್ನು ಕೊಡ್ತಿದ್ದೀವಿ. ಮತ್ತು 22ನೇ ತಾರೀಕು ಆದ ನಂತರ 23ನೇ ತಾರೀಕು ಬೆಳಗ್ಗೆ ಹಂಪಿಗೆ ಹೋಗ್ತಿದ್ದಾರೆ. ಹಂಪಿ ಕ್ಷೇತ್ರದ ಅಧಿಪತಿಯಾದಂತಹ ಶ್ರೀ ವಿರೂಪಾಕ್ಷನಿಗೆ ಅಲ್ಲಿ ಪೂಜೆಗಳನ್ನು ಸಲ್ಲಿಸಿ ಮತ್ತೆ ಮಧ್ಯಾಹ್ನ ಇಲ್ಲಿಗೆ ವಾಪಸ್ ಬರ್ತಿದ್ದಾರೆ. ಮತ್ತು 23ನೇ ತಾರೀಕು ಸಂಜೆ ಜಗದ್ಗುರುಗಳು ಚಿಂತಾಮಣಿ ಮಠಕ್ಕೆ ಆಗಮಿಸ್ತಿದ್ದಾರೆ. ಸಂಜೆ ಸುಮಾರು 6 ಗಂಟೆ ಅಷ್ಟೊತ್ತಿಗೆ ಚಿಂತಾಮಣಿ ಮಠಕ್ಕೆ ಆಗಮಿಸ್ತಿದ್ದಾರೆ. ಚಿಂತಾಮಣಿ ಮಠದ ಈ ರಸ್ತೆ ತುದಿಯಿಂದ ಮಠದ ಗೇಟಿನವರೆಗೂ ಒಂದು ಚಿಕ್ಕ ಶೋಭಾಯಾತ್ರೆನ ಇಟ್ಕೊಂಡಿದ್ದೀವಿ, ಕಾಲ್ನಡಿಗೆಯಲ್ಲಿ ಬರ್ತಕ್ಕಂಥದ್ದು. ಮತ್ತು ಅಲ್ಲಿ ನಾದಸ್ವರ ಭಜನೆಗಳು ಇತ್ಯಾದಿಗಳಿರುತ್ತೆ. ಚಿಂತಾಮಣಿ ಮಠಕ್ಕೆ ಆಗಮಿಸಿದ ನಂತರ ಚಿಂತಾಮಣಿ ಮಠದ ಅಧಿದೇವತೆ ಆಗಿರ್ತಕ್ಕಂತಹ ಕಾಶಿ ವಿಶ್ವೇಶ್ವರನಿಗೆ ಪೂಜೆಯನ್ನು ಸಲ್ಲಿಸಿ ಮತ್ತು ನಮ್ಮಲ್ಲೊಂದು ಗೋಶಾಲೆ ಇದೆ. 30 ದೇಸಿ ಹಸುಗಳನ್ನು ಸಾಕಲಾಗಿದೆ. ಆ ದೇಸಿ ಹಸುಗಳಿಗೊಂದು ಗೋಪೂಜೆಯನ್ನು ಮಾಡಿ, ಯಾಕೆಂದರೆ ನಮ್ಮ ಸಂಪ್ರದಾಯದಲ್ಲಿ ಭಾರತದಲ್ಲಿ ಗೋಮಾತೆಗೆ ಬಹಳ ವಿಶೇಷವಾದಂತಹ ಸ್ಥಾನವನ್ನು ಕೊಟ್ಟಿದ್ದೀವಿ ನಾವು. ತಾಯಿ ಹಾಲದ ನಂತರ ನಾವೆಲ್ಲ ಹಾಲಿಗೆ ಅವಲಂಬನೆ ಆಗ್ತಕ್ಕಂಥದ್ದೇ ಗೋಮಾತೆ ಮೇಲೆ. ಹಾಗಾಗಿ ಯಾವುದೇ ಶುಭ ಕಾರ್ಯಕ್ರಮ ಇದ್ದರೂ ಗೋಮಾತೆ ಮೂಲಕ ಆರಂಭ ಮಾಡ್ತಕ್ಕಂಥದ್ದು ನಮ್ಮ ಸಂಪ್ರದಾಯ. ಹಾಗಾಗಿ ಜಗದ್ಗುರುಗಳು ಗೋಮಾತೆಗೆ ಪೂಜೆ ಸಲ್ಲಿಸಿದ ನಂತರ ದೀಪ ಪ್ರಜ್ವಲನೆ ಮಾಡಿ ಇಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯುತ್ತೆ. ಆವತ್ತು ವೇದಿಕೆ ಕಾರ್ಯಕ್ರಮದಲ್ಲಿ ನಾವು ಅಂದರೆ ಈಗ ಚಿಂತಾಮಣಿ ಮಠದ 31ನೇ ಪೀಠಾಧಿಪತಿಗಳಾಗಿರ್ತಕ್ಕಂತಹ ಶ್ರೀ ಶ್ರೀ ಶಿವಾನಂದ ಭಾರತಿ ಚಿಂತಾಮಣಿ ಸ್ವಾಮಿಗಳು ಅಂತ ನಮ್ಮ ನಾಮಧೇಯ, ನಮ್ಮ ಉಪಸ್ಥಿತಿಯೂ ಇರುತ್ತೆ. ನಾವು ಒಂದು ಪ್ರಾಸ್ತಾವಿಕ ನುಡಿಗಳನ್ನು ಆಡಿದ ನಂತರ ಒಂದು 5 ಜನ ಸಾಧಕರನ್ನು ಗುರುತಿಸಿದ್ದೇವೆ. ಅಂದರೆ ನಮ್ಮದು ಶಂಕರ ಭಗವತ್ಪಾದಾಚಾರ್ಯರ ಪರಂಪರೆ. ಈ ಪರಂಪರೆಯಲ್ಲಿ ಸೇವೆ ಮಾಡಿರ್ತಕ್ಕಂತಹ 5 ಜನನ ಗುರುತಿಸಿದ್ದೀವಿ. ಈ 5 ಸಾಧಕರಿಗೆ ಅದ್ವೈತ ಚಿಂತಾಮಣಿ ಅಂತ ಹೇಳಿ ಒಂದು ಪ್ರಶಸ್ತಿನೂ ಕೊಡ್ತಾ ಇದ್ದೀವಿ. ಅದು ಜಗದ್ಗುರುಗಳ ಸಮ್ಮುಖದಲ್ಲೇ ಪ್ರಶಸ್ತಿ ಕೊಡ್ತಕ್ಕಂತಹ ಕಾರ್ಯಕ್ರಮವೂ ಆಗುತ್ತೆ. ಅದಾದ ನಂತರ ಇಲ್ಲಿ ನಮ್ಮಲ್ಲಿ ಚಿಂತಾಮಣಿ ಮಠದಲ್ಲಿ ಬಾಲ ಗುರುಕುಲಂ ಅಂತ ಹೇಳಿ ಒಂದು ವಾರಾಂತ್ಯದ ಶಾಲೆ ನಡೆಸ್ತಾ ಇದ್ವಿ, ವೀಕೆಂಡ್ ಅಂತ. ಅಂದರೆ ಭಾನುವಾರದ ದಿನ ಬೆಳಗ್ಗೆ ಮಕ್ಕಳುಗಳಿಲ್ಲಿ ಬರ್ತಾರೆ. ಅವ್ರಿಗೆಲ್ಲ ನಾವಿಲ್ಲಿ ಸಂಸ್ಕಾರಕ್ಕೆ ಸಂಬಂಧಪಟ್ಟಂತಹ ಶ್ಲೋಕಗಳು ಮತ್ತು ಕಥೆಗಳು, ಯೋಗ, ಆಟ, ಸೇವೆ ಇತ್ಯಾದಿಗಳನ್ನೆಲ್ಲ ಹೇಳ್ಕೊಡ್ತೀವಿ. ಯಾವುದೇ ಥರದ ಭೇದ ಭಾವ ಇಲ್ಲ, ಯಾವುದೇ ಪಂಗಡದ ನಿಯಮಗಳಿಲ್ಲ, ಯಾವುದೇ ತಾರತಮ್ಯಗಳಿಲ್ಲ. ಮುಕ್ತವಾಗಿ ಗಂಡು ಮಕ್ಕಳು ಹೆಣ್ಣುಮಕ್ಕಳು ಎಲ್ಲರಿಗೂ, ಎಲ್ಲ ಥರ ಶಾಲೆ ಮಕ್ಕಳುಗಳಿಗೂ ಮುಕ್ತವಾಗಿ ಇಲ್ಲೆಲ್ಲ ಥರದ ಸಂಸ್ಕಾರವನ್ನು ಹೇಳಿಕೊಟ್ಟು ಎಲ್ಲರಿಗೂ ಒಟ್ಟಿಗೆ ಕೂಡಿಸಿ ಪ್ರಸಾದ ಊಟಕ್ಕೆ ಹಾಕಲಾಗುತ್ತೆ. ಆ ಮಕ್ಕಳಿಗೆ ಭಗವದ್ಗೀತೆಯನ್ನು ನಾವು ಹೇಳ್ಕೊಟ್ಟಿದ್ದೀವಿ. ಹಾಗಾಗಿ ಜಗದ್ಗುರುಗಳು ಬಂದಾಗ ಆ ಬಾಲಗುರುಗಳ ಮಕ್ಕಳು ಎಲ್ಲ ಮಕ್ಕಳು ಕೂತು ಅವ್ರ ಮುಂದೆ ಭಗವದ್ಗೀತೆಯನ್ನು ಪಠಣೆ ಮಾಡಲಿದ್ದಾರೆ. ಅದಾದ ನಂತರ ಮತ್ತೆ ಮಹಿಳೆಯರೆಲ್ಲ ಸೇರಿ ಭಜನೆಯನ್ನು ಮಾಡ್ತಾರೆ ಮತ್ತು ಜಗದ್ಗುರುಗಳಿಂದ ಆಶೀರ್ವಚನ ಇರುತ್ತೆ. ಈಗ ಏನು ಈ ಹೊಸಪೇಟೆಯಲ್ಲಿ 3 ದಿನ ಕಾರ್ಯಕ್ರಮ ಇದೆ, ಆ 3 ದಿನ ಕಾರ್ಯಕ್ರಮಗಳಲ್ಲಿ ಇಲ್ಲಿ ಮಾತ್ರ ವೇದಿಕೆ ಕಾರ್ಯಕ್ರಮ ಆಶೀರ್ವಚನ ನಡೀತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಹೆಚ್ಚು ಜನರು ಬಂದು ಜಗದ್ಗುರುಗಳ ವಾಣಿಯನ್ನು ಸ್ವೀಕಾರ ಮಾಡಬೇಕು ಅಂತ ಈ ಮೂಲಕ ಎಲ್ಲರಿಗೂ ತಿಳಿಸ್ತಾ ಇದ್ದೀವಿ. ಆಶೀರ್ವಚನ ಆದ ನಂತರ ಮತ್ತೆ ಇಲ್ಲೆಲ್ಲರಿಗೂ ಮಹಾಪ್ರಸಾದ ಇರುತ್ತೆ. ಮಹಾಪ್ರಸಾದ ಆದ ನಂತರ ಮತ್ತೆ ರಾತ್ರಿ 9 ಗಂಟೆಗೆ ವಾಸವಿ ಕಲ್ಯಾಣ ಮಂಟಪದಲ್ಲಿ ಚಂದ್ರಮೌಳೇಶ್ವರ ಪೂಜೆ ಇರುತ್ತೆ. ಮತ್ತು 24ನೇ ತಾರೀಕು ಬೆಳಗ್ಗೆ ಜಗದ್ಗುರುಗಳು ಹೊಸಪೇಟೆ ನಗರ ಪ್ರದಕ್ಷಿಣೆ ಅಂತ ಹೋಗ್ತಾರೆ. ಅಂದರೆ ನಗರದಲ್ಲಿ ಯಾವ ದೇವಸ್ಥಾನಗಳು ಆಹ್ವಾನ ಮಾಡಿದ್ದಾರೆ ಆ 1-2-3 ದೇವಸ್ಥಾನಗಳಿಗೆಲ್ಲ ಭೇಟಿ ಕೊಡ್ತಿದ್ದಾರೆ. ಮತ್ತು 24ನೇ ತಾರೀಕು ಈ ನಗರದ ದೇವಸ್ಥಾನಗಳಿಗೆಲ್ಲ ಭೇಟಿ ಕೊಟ್ಟಾದ ನಂತರ ಜಗದ್ಗುರುಗಳಿಂದ ಪ್ರಯಾಗ್ರಾಜ್ಗೆ ತೆರಳ್ತಾ ಇದ್ದಾರೆ. ಮಹಾಕುಂಭ ಮೇಳ ಇರೋ ಕಾರ್ಯಕ್ರಮಕ್ಕೆ ತೆರಳ್ತಾ ಇದ್ದಾರೆ.
ಇದಿಷ್ಟು ಹೊಸಪೇಟೆ ನಗರದಲ್ಲಿ ನಡೀತಿರ್ತಕ್ಕಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಮೊದಲು ಈಗ ಸೇರಿರ್ತಕ್ಕಂತಹ ಪತ್ರಕರ್ತರಾದಂತಹ ತಮ್ಮೆಲ್ಲರಿಗೂ ಪ್ರೀತಿಯ ಆಹ್ವಾನ ಮತ್ತು ತಮ್ಮ ಪತ್ರಿಕೆಗಳ ಮೂಲಕ ಹೊಸಪೇಟೆ ನಗರದ ಎಲ್ಲ ನಾಗರಿಕರಿಗೂ, ಕೇವಲ ಹೊಸಪೇಟೆ ಅಂತಲ್ಲ, ಈ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತಹ, ವಿಜಯನಗರ ಜಿಲ್ಲೆಗೆ ಸಂಬಂಧಪಟ್ಟಂತಹ ಯಾರ್ಯಾರಿದ್ದಾರೆ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಎಲ್ಲರಿಗೂ ಪ್ರೀತಿಯಿಂದ ಆಹ್ವಾನವನ್ನು ಕೊಡ್ತಾ ಇದ್ದೇವೆ. ನಾರಾಯಣ. ನಗರದಲ್ಲಿ ವಾಲ್ಮೀಕಿ ನಾಯಕ ಪದವೀಧರ ವಿದ್ಯಾವರ್ಧಕ ಸಂಘವನ್ನ ಅಸ್ತಿತ್ವಕ್ಕೆ ತರಲಾಗಿದೆ. ಸಂಘವನ್ನ ಉದ್ಘಾಟಿಸಿದ ಐಪಿಎಸ್ ಅಧಿಕಾರಿ ರವಿ ಡಿ ಚನ್ನಣ್ಣನವರು ಮಾತನಾಡಿ, ಪೊಲೀಸ್ ಇಲಾಖೆ ಸೇರಿದಂತೆ ಐಎಎಸ್, ಐಪಿಎಸ್ ಅಧಿಕಾರಿಗಳು ನಿಷ್ಠಾವಂತರಾಗಿ ಕರ್ತವ್ಯ ನಿರ್ವಹಿಸಿದ್ದಲ್ಲಿ ರಾಜ್ಯ ಸೇರಿದಂತೆ ದೇಶದ ಚಿತ್ರಣವನ್ನ ಬದಲಿಸಬಹುದಾಗಿದೆ ಎಂದು ಸ್ಪಷ್ಟಪಡಿಸಿದರು. ಪೊಲೀಸರು ವಿಚಾರಣಾ ಪೂರ್ವ ನ್ಯಾಯಾಧೀಶರು ನಾವೆಲ್ಲ. ಪೊಲೀಸ್ ಅಧಿಕಾರಿಗಳಂದ್ರೆ ವಿಚಾರಣಾ ಪೂರ್ವ ನ್ಯಾಯಾಧೀಶರು ನಾವು. ಕೋರ್ಟಲ್ಲಿ ಏನಾಗುತ್ತೆ, ಟ್ರಯಲ್ ಅಲ್ಲಿ ನಾವು ಕೊಟ್ಟು ಚಾರ್ಜ್ ಶೀಟ, ನಾವೇನು ಅಂತಿಮ ವರದಿ ಕೊಟ್ಟಿರ್ತೀವಿ, ಅದು ರೇಪ್ ಇರಲಿ, ಮರ್ಡರ್ ಇರಲಿ, ಡಕೈಟ್ ಇರಲಿ, ರಾಬರಿ ಇರಲಿ, ಕಳ್ಳತನ ಇರಲಿ, ಸಿವಿಲ್ ಡಿಸ್ಪ್ಯೂಟ್ ಇರಲಿ, ಟ್ರೆಸ್ಪಾಸ್ ಇರಲಿ, ಧೋಂಬಿ ಇರಲಿ, ನ್ಯಾಯಾಧೀಶರು ವಿಚಾರಣೆ ಮಾಡುವುದು ಪೊಲೀಸರು ಹಾಜರುಪಡಿಸಿದ ಎಲ್ಲ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ, ಆ ಹೇಳಿಕೆಗಳ ಮೇಲೆ, ಹಾಜರುಪಡಿಸಿದ ಸಾಕ್ಷಿಗಳ ಮೇಲೆ. ಒಬ್ಬ ಹೆಡ್ ಕಾನ್ಸ್ಟೇಬಲ್ ಆಗಿದ್ರೆ ಹಿ ಈಸ್ ಈಕ್ವಲ್ ಟು ಅ ನ್ಯಾಯಾಧೀಶ. ಎಷ್ಟೋ ಜನರಿಗೆ SP ಸಾಹೇಬ್ ಅಂದ್ರೆ ಒಂಥರ ಎಲ್ಲೇ ಇರ್ತಾನವ, ದೊಡ್ಡವ ಒಂದು. ಆಕ್ಚುಲಿ ಬೀದಿಗೆ ಬರ್ಬೇಕು ಅವ್ರು. ಆಕ್ಚುಲಿ ದಲಿತ ಕೇರಿಗಳ ಬರ್ಬೇಕು, ಕೂಡ್ಬೇಕು, ಜನಸಂಪರ್ಕ ಸಭೆಗಳನ್ನ ಮಾಡಬೇಕು, ಫಿರ್ಯಾದಿದಾರರು ನೊಂದವರ ದಿನಾಚರಣೆಗಳನ್ನ ಮಾಡಬೇಕು, ಶಾಲೆಗಳಿಗೆ ಭೇಟಿ ಕೊಡ್ಬೇಕು, ಮಕ್ಕಳ ಜೊತೆ ಮಾತನಾಡ್ಬೇಕು, FIR ಅಂದ್ರೇನು ಹೇಳ್ಬೇಕು, ಅರೆಸ್ಟ್ ಅಂದ್ರೇನು ಹೇಳ್ಬೇಕು, ವಾರಂಟ್ ಅಂದ್ರೇನು ಹೇಳ್ಬೇಕು, ಸಮನ್ಸ್ ಅಂದ್ರೇನು ಹೇಳ್ಬೇಕು, ದೋಷಾರೋಪಣ ಪಟ್ಟಿ ಅಂದ್ರೇನು ಹೇಳ್ಬೇಕು, ಯಾವಕ್ಕೆ ನಾವು ಚಾರ್ಜ್ ಶೀಟ್ ಮಾಡ್ತೀವಿ, ಏನು ಬಿ ಅಂತಿಮ ವರದಿ, ಬಿ ಫಾಲ್ಸ್ ಅಂದ್ರೆ ಏನು, ಬಿ ಲ್ಯಾಕ್ ಆಫ್ ಎವಿಡೆನ್ಸ್ ಅಂದ್ರೆ ಏನು, ಅಪೀಲ್ ಅಂದ್ರೆ ಏನು, ಸಾರ್ವಜನಿಕ ಏನದು ಡಿಸ್ಟ್ರಿಕ್ಟ್ ಲೀಗಲ್ ಏಡ್ ಸರ್ವಿಸ್ ಅಥಾರಿಟಿ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಅದ್ರ ಬಗ್ಗೆ ಹೇಳ್ಬೇಕು. ನಿಮ್ಗೆ ಲಾಯರ್ ಇಲ್ಲ ಅಂದ್ರೆ ಲಾಯರ್ ಕೊಡ್ತಾರಂತ ಹೇಳ್ಬೇಕು. ಅಟ್ರಾಸಿಟಿ ಕೇಸಲ್ಲಿ ಇದ್ರೆ TID ಏನು ಕೊಡಿಸ್ಬೇಕು. ಇಷ್ಟೆಲ್ಲ ಕೆಲಸ ಮಾಡ್ಬೇಕು ಪೊಲೀಸ್ ಇಲಾಖೆ. ಎಲ್ಲೆಲ್ಲಿ ಕೆಲಸ ಮಾಡಿನಲ್ರಿ, ಇದನ್ನೆಲ್ಲ ಮಾಡಿದ್ ನೋಡ್ರಿ. ನಾನು 4 ವರ್ಷ 3 ತಿಂಗಳಾಯ್ತು ಅಷ್ಟ, ಈಗ ಮಾಡಿಲ್ಲ ಪೊಲೀಸ್ ಇಲಾಖೆಲಿ ಇಲ್ಲ. ಕೈ ಚುಟು ಅಂತ ಒಂದೊಂದ್ಸಾರಿ ಸೀರಿಯಸ್. ಕಾಕಿ ಅಂದ್ರೆ ಹೆಂಗಂದ್ರೆ ಅವನದು ಬಹಳ ಶಕ್ತಿ ಐತಿ. ಕಾಕಿ ಹಾಕೊಂಡು ನೀವು ಸ್ಮಶಾನದಾಗ ಮಲಗಬಹುದು, ಆಕ್ಚುಲಿ ಭಯನ ಇರಲ್ಲ, ಅಷ್ಟು ಶಕ್ತಿ ಇದೆ. ನಾವು ರಕ್ಷಕರು ಒಂಥರ. ಹಂಗಾಗಲೇ ಈ ವಿದ್ಯಾವರ್ಧಕ ಸಂಘ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಲಿ. ಇಷ್ಟೆಲ್ಲ ಹೇಳಿದ್ದಕ್ಕೆ ಕಾರಣ, ಯಾರೋ ಒಬ್ರು ಬಂದು ಒಂದು ಭಾಷಣ ಮಾಡಿದ್ರೆ ಯಾರು ಉದ್ಧಾರ ಆಗಿಲ್ಲ. ಆದರೆ ಕಲಿಯುವ ಅಂಶಗಳನ್ನ ವಾಪಸ್ ಮನೆಗೆ ತೆಗೆದುಕೊಂಡು ಹೋಗಿ ಚರ್ಚೆ ಆಗ್ಬೇಕು. ನಮ್ಮ ದೇಶದ ಒಟ್ಟು ಜನಸಂಖ್ಯೆ, ನಮ್ಮ ರಾಜ್ಯದ ಬಗ್ಗೆ ಸಂಪೂರ್ಣ ಅವಗಾಹನೆ ನಿಮ್ಗಿರ್ಬೇಕು. 27,000 ಹಳ್ಳಿ, 6,000 ಗ್ರಾಮ ಪಂಚಾಯತ್, 281 ಪಟ್ಟಣ, 176 ತಾಲೂಕ್, 7 ಕೋಟಿ ಜನಸಂಖ್ಯೆ. ನಮ್ಮ ಬಜೆಟ್ ನಮ್ಮ ಜಿಲ್ಲೆಗೆ ಎಷ್ಟು ಬಂತು ನಿಮ್ಗೆ ಗೊತ್ತಿರ್ಬೇಕು. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ.
ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಹೀಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.